ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ ಸೇರಿದಂತೆ ವಿವಿಧ ಸಂಸ್ಥೆಗಳ ಆಶ್ರಯದಲ್ಲಿ ಶಿವಮೊಗ್ಗದಲ್ಲಿಂದು ಜಿಲ್ಲಾ ಮಟ್ಟದ ಉದ್ಯೋಗ ಮೇಳ ಆಯೋಜಿಸಲಾಗಿತ್ತು. ಜಿಲ್ಲೆಯ ವಿವಿಧೆಡೆಯಿಂದ 2,000ಕ್ಕೂ ಅಧಿಕ ಉದ್ಯೋಗಾಕಾಂಕ್ಷಿಗಳು ಮತ್ತು 50ಕ್ಕೂ ಹೆಚ್ಚು ಪ್ರತಿಷ್ಠಿತ ಕಂಪನಿಗಳು ಪಾಲ್ಗೊಂಡಿದ್ದವು. ಬಳಿಕ ನಡೆದ ಕಾರ್ಯಕ್ರಮದಲ್ಲಿ ಶಾಸಕ ಚನ್ನಬಸಪ್ಪ, ವಿಧಾನ ಪರಿಷತ್ ಸದಸ್ಯ ಡಿಎಸ್ ಅರುಣ್, ಜಿಲ್ಲಾಧಿಕಾರಿ ಪ್ರಭುಲಿಂಗ ಕವಳಿಕಟ್ಟಿ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಬಿ ನಿಖಿಲ್, ಜಿಲ್ಲಾ ಪಂಚಾಯಿತಿ ಯೋಜನೆ ನಿರ್ದೇಶಕರಾದ ನಂದಿನಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಎಸ್ಎಸ್ ಚನ್ನಬಸಪ್ಪ, ಯುವಕರು ಭವಿಷ್ಯ ರೂಪಿಸಿಕೊಳ್ಳುವ ಕಡೆಗೆ ಗಮನ ಹರಿಸಬೇಕಾಗಿದೆ, ಜೊತೆಗೆ ದೇಶದ ಅಭ್ಯುದಯಕ್ಕಾಗಿ ಚಿಂತಿಸುವ ಅಗತ್ಯವಿದೆ ಎಂದು ಅಭಿಪ್ರಾಯಪಟ್ಟರು. ಈ ದೇಶಕ್ಕೋಸ್ಕರ ಯಾರು ಬದುಕು ಕೊಟ್ಟಿದ್ದಾರೆ ಅವನ್ನೆಲ್ಲ ಉಳ್ಳವರೆಲ್ಲ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದೇವೆ. ಏನೇನು ಇಲ್ಲದೆ ಇರುವಂತ ಬಡಮನ ಕುಟುಂಬದಲ್ಲಿರುವಂತ ವ್ಯಕ್ತಿಗಳು ನಾನೇನಾದ್ರು ಒಳ್ಳೇದು ಮಾಡಬೇಕು ಅಂತ ಹೊರಟರು. ಡಿಎಸ್ ಅರುಣ್, ಕೃತಕ ಬುದ್ಧಿಮತ್ತೆ ತಂತ್ರಜ್ಞಾನ ಸಮರ್ಪಕ ಬಳಕೆ ಅವಶ್ಯ ಎಂದರು. ಅವಾಗ ಸೃಷ್ಟಿನೂ ಕೂಡ ಆಗುವಂತದನ್ನು ಕೂಡ ಆಗುತ್ತೆ. ಭಾರತ ಮಾತ್ರ ಅಲ್ಲ, ಇಡೀ ಪ್ರಪಂಚದಲ್ಲಿ ಇವತ್ತೊಂದು ಭೂತ ನಮಗೆ ಕಾಡ್ತಾ ಇದೆ. ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅನ್ನೋದನ್ನು ಗೊತ್ತಿಲ್ಲ. ಪ್ರಭುಲಿಂಗ ಕವಳಿಕಟ್ಟಿ, ದೇಶ ಕಟ್ಟುವ ಕಾಯಕದಲ್ಲಿ ಅಧಿಕಾರಿ ಸಿಬ್ಬಂದಿ ಮಾತ್ರವಲ್ಲದೆ ಎಲ್ಲರ ಸಹಕಾರ ಮುಖ್ಯ. ಕೈಗಾರಿಕೋದ್ಯಮಿಗಳು ತಮ್ಮ ಪರಿಶ್ರಮದಿಂದ ಕೈಗಾರಿಕೆ ಸ್ಥಾಪಿಸಿ ಉದ್ಯೋಗ ನೀಡುವ ಕೆಲಸದಲ್ಲಿ ನಿರತರಾಗಿದ್ದಾರೆ ಎಂದು ತಿಳಿಸಿದರು. ತಮ್ಮ ಪಾಲಿನ ಸೇವೆಯಿಂದ ದೇಶಕ್ಕೆ ಅವಕಾಶ ಇದೆ. ಅದೇ ರೀತಿ ದೇಶ ಕಟ್ಟುವಂತಹ ಕೆಲಸಗಳಲ್ಲಿ ಕೇವಲ ಈ ಸ್ಯಾಲರಿ ಕ್ಲಾಸ್ ಇದೆ, ಅದನ್ನು ಹೊರತುಪಡಿಸಿಯೂ ಕೂಡ ಹಲವಾರು ಗಣ್ಯರು ನಮ್ಮ ದೇಶವನ್ನು ಕಟ್ಟುವಂತ ಕೆಲಸ. ದೂರದರ್ಶನದೊಂದಿಗೆ ನಂದಿನಿ, ಉದ್ಯೋಗ ಮೇಳದಲ್ಲಿ 2,500ಕ್ಕೂ ಹೆಚ್ಚು ಉದ್ಯೋಗಾಕಾಂಕ್ಷಿಗಳು ನೋಂದಣಿ ಮಾಡಿಕೊಂಡಿದ್ದಾರೆ. 50ಕ್ಕೂ ಹೆಚ್ಚಿನ ಕಂಪನಿಗಳು ಪಾಲ್ಗೊಂಡಿದ್ದು, ವಿದ್ಯಾರ್ಹತೆಗೆ ಅನುಗುಣವಾಗಿ ಎಲ್ಲ ಆಕಾಂಕ್ಷಿಗಳಿಗೆ ಉದ್ಯೋಗ ಸಿಗಲಿ ಎಂದು ಹೇಳಿದರು. ಯಾವ ವಿದ್ಯಾರ್ಹತೆಯನ್ನು ಹೊಂದಿದ್ದಾರೆ, SSLC ಫೇಲ್ ಆಗಿರೋರಿಂದ ಇಟ್ಕೊಂಡು ಮಾಸ್ಟರ್ ಡಿಗ್ರಿವರೆಗೆ, ಹಾಗೆ ಡಿಪ್ಲೊಮೊ, IT, ಇಂಜಿನಿಯರಿಂಗ್ ಮಾಡಿರುವಂತಹ ಎಲ್ಲಾ ರೀತಿಯ ಉದ್ಯೋಗಾಕಾಂಕ್ಷಿಗಳು ಇಲ್ಲಿ ಭಾಗವಹಿಸ್ತಾ ಇದ್ದಾರೆ. ಉದ್ಯೋಗಾಕಾಂಕ್ಷಿ ಯೋಗೇಶ್, ಕಲಾವಿದನಾಗಿ ಕೆಲಸ ಮಾಡುತ್ತಿದ್ದು ಉದ್ಯೋಗ ಪಡೆಯುವ ಆಕಾಂಕ್ಷೆಯೊಂದಿಗೆ ಉದ್ಯೋಗ ಮೇಳದಲ್ಲಿ ಪಾಲ್ಗೊಂಡಿದ್ದೇನೆ ಎಂದರು. ಮಾಡಬೇಕಂತ ನನಗೊಂದು ಭಾರಿ ಆಸೆ ಇದೆ. ಹಂಗಾಗಿ ನಾನು ಈ ಉದ್ಯೋಗ ಮೇಳಕ್ಕೆ ನಾನು ಒಂದು ಅಪ್ಲಿಕೇಶನ್ ಹಾಕ್ಬೇಕಂತ ಬಂದಿದ್ದೇನೆ. ನಾನು ಈಗ ಸುಮಾರು ವರ್ಷಗಳಿಂದ ಟ್ರೈ ಮಾಡ್ತಾ ಇದ್ದೀನಿ, ಬಟ್ ಅಂದರೆ ಆಗ್ತಾ ಇಲ್ಲ. ಈಗ ಅದೇ ಇದಕ್ಕಾಗಿ ನಾನು ಅದೇ ಉದ್ಯೋಗ ಮೇಳಕ್ಕೆ ಅಪ್ಲಿಕೇಶನ್ ಹಾಕ್ಬೇಕಂತ ಬಂದಿದ್ದೇನೆ. ಉದ್ಯೋಗಾಕಾಂಕ್ಷಿ ವಚನ, ಉದ್ಯೋಗ ಮೇಳಗಳನ್ನು ಹೆಚ್ಚು ಆಯೋಜಿಸುವುದರಿಂದ ಆಕಾಂಕ್ಷಿಗಳಿಗೆ ಉದ್ಯೋಗ ದೊರಕಿಸಿಕೊಡಲು ಸಹಕಾರಿಯಾಗಲಿದೆ ಎಂದು ತಿಳಿಸಿದರು. ಉದ್ಯೋಗ ಮೇಳ ಜಾಸ್ತಿ ಆದರೆ ನಮಗೆ ಹೆಲ್ಪ್ ಆಗುತ್ತೆ. ಈ ಥರ ಉದ್ಯೋಗ ಮೇಳಗಳು ಜಾಸ್ತಿ ಆದರೆ ನಮ್ಮ ಫ್ಯಾಮಿಲಿಗಳಿಗೂ ಹೆಲ್ಪ್ ಆಗುತ್ತೆ. ದೃಷ್ಟಿಚೇತನ ಬಸವರಾಜ್, ಸಂಗೀತ ಶಿಕ್ಷಕ ಹುದ್ದೆಗಳು ಖಾಲಿ ಇದ್ದು ಅವುಗಳ ಭರ್ತಿಗೆ ಸರ್ಕಾರ ಅಗತ್ಯ ಕ್ರಮ ಕೈಗೊಳ್ಳಬೇಕು ಎಂದರು. ಅಂಗವಿಕಲರು, ಅಂಧರಿಗೂ ಮತ್ತು ಅಂಗವಿಕಲರಿಗೂ ಹೆಚ್ಚಿನ ಪ್ರಾಶಸ್ತ್ಯಗಳನ್ನು ಕೊಡಬೇಕು. ಕಂಪ್ನಿಯವರು ಮತ್ತು ಸರ್ಕಾರ ಎಲ್ಲದಕ್ಕೂ ಹೆಚ್ಚಿನ ಪ್ರಾಶಸ್ತ್ಯವನ್ನು ಅಂಧರಿಗೆ ಮತ್ತು ಅಂಗವಿಕಲರಿಗೆ ಕೊಡಬೇಕಾಗಿ ಕೇಳ್ಕೊಳ್ತಾ ಇದ್ದೀವಿ. ಇದೇ ಸಂದರ್ಭದಲ್ಲಿ ಶಾಸಕ ಎಸ್ಎಸ್ ಚನ್ನಬಸಪ್ಪ ವಿಶೇಷ ಚೇತನರಿಗೆ ದ್ವಿಚಕ್ರ ವಾಹನ ವಿತರಿಸಿದರು. ಫಲಾನುಭವಿ ಲಲಿತಾ, ಕಾರ್ಮಿಕ ಇಲಾಖೆ ವತಿಯಿಂದ ದ್ವಿಚಕ್ರ ವಾಹನ ನೀಡಿದ್ದು ಇದರಿಂದ ಹೆಚ್ಚು ಅನುಕೂಲವಾಗಿದೆ ಎಂದು ಹೇಳಿದರು. ದ್ವಿಚಕ್ರ ವಾಹನ ಕೊಟ್ಟಿದ್ದಾರೆ. ನಾನು ಸಣ್ಣ ಉದ್ಯೋಗವನ್ನು ಮಾಡಿಕೊಂಡಿದ್ದೀನಿ. ಇದರಿಂದ ನನಗೆ ತುಂಬ ಉಪಯೋಗವಾಗುತ್ತದೆ.